ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನಿವತ್ತು ನನ್ನ ಕಸಿನ್ ಮದುವೆಗೆ ನೇಸರ ರೆಸಾರ್ಟ್ಗೆ ಬಂದಿದ್ದೀನಿ. ಇದಿರೋದು ಕನಕಪುರ ರಸ್ತೆಯಲ್ಲಿ. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ನ ಶೇರ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಹಾಗಿದ್ರೆ ಬನ್ನಿ, ಎಲ್ಲರೂ ರೆಡಿ ಇದ್ದೀರಾ ಮದುವೆ ವ್ಲಾಗ್ನ ನೋಡೋದಕ್ಕೆ? ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ, ಇವತ್ತು ನಾನು ನಿಮ್ಗೆಲ್ರಿಗೂ ನನ್ನ ಕಸಿನ್ ತೇಜಸ್ವಿನಿ ಮತ್ತು ಲೋಕೇಶ್ ಮದುವೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಬನ್ನಿ, ಒಳಗಡೆ ಹೋಗಿ ನೋಡೋಣ ಮದುವೆ ಸಂಭ್ರಮ ಹೇಗೆ ನಡೀತಿದೆ ಅನ್ನೋದು. ಇದು ರಿಸೆಪ್ಷನ್ ನೈಟ್ ಆಗಿದೆ. ನಾವಿಲ್ಲಿ ರೀಚ್ ಆಗೋ ಹೊತ್ತಿಗೆ ನೈಟ್ 7:40 ಆಗಿತ್ತು ಅರೌಂಡ್ ಟೈಮಿಂಗ್. ಸೊ ಈಗ ಎಂಟ್ರೆನ್ಸ್ ಹೀಗಿರುತ್ತೆ, ನೋಡ್ತಿದ್ದೀರಲ್ಲ. ಇವರು ನನ್ನ ಕಸಿನ್ ಬ್ರದರ್ ಹರ್ಷ ಮತ್ತು ಅವ್ರ ಮುದ್ದಾದ ಮಗಳು, ಅವ್ರ ವೈಫ್ ಕೂಡ ಇದ್ದರು. ಹಾಗಾಗಿ ಮಾತಾಡಿಸ್ತಾ ಹೋದ್ವಿ. ಇಲ್ಲಿ ನೋಡ್ಬೋದಾಗಿದೆ ನನ್ನ ತಂಗೀರು, ನಮ್ಮ ಅಕ್ಕ, ನನ್ನ ಬ್ಯಾಕ್ಗ್ರೌಂಡಲ್ಲಿರೋದು ನಮ್ಮ ಅಣ್ಣ, ಗುರು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಬಾಬಾ ಇಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು ಸೆಟಪ್. ಸೊ ಈಗ ಮುಂದೆ ಬರ್ತಾ ನೀವಿಲ್ಲಿ ನೋಡ್ಬೋದು ನನ್ನ ಕಸಿನ್ ಲಾವಣ್ಯ ಸಿಕ್ಕಿದ್ಲು. ಸೊ ಹಾಯ್ ಮಾಡ್ತಿದ್ದಾಳೆ ನನ್ನ ಬ್ಲಾಗ್ಗೆ, ನೀವೆಲ್ಲರೂ ಹಾಯ್ ಮಾಡಿಬಿಡಿ. ಹಾಗೆಯೇ ಮಕ್ಕಳೆಲ್ಲ ಆಲ್ರೆಡಿ ಹೊಟ್ಟೆ ಹಸಿ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಂಡು ತಿಂತಿದ್ದಾರೆ. ಸೊ ಈಗ ಇಲ್ಲಿ ನಮ್ಮ ದೊಡ್ಡಮ್ಮ ಸಿಕ್ಕಿದ್ದಾರೆ, ನೋಡ್ತಿದ್ದೀರಲ್ಲ, ವಿಮಲಾ ದೊಡ್ಡಮ್ಮ. ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ದಾರೆ. ಇವರು ನಂದಿತಾ, ತೇಜಸ್ವಿನಿ ಕ್ಲೋಸ್ ಫ್ರೆಂಡ್. ಇವರು ಭಾಗ್ಯ ಆಂಟಿ, ನಮ್ಮ ನೇಬರ್. ಇವಳು ನಮ್ಮ ಅಕ್ಕ ವಿದ್ಯಾ, ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಈಗ ನಾವು ಕೂಡ ಇಲ್ಲಿ ಬಂದು ಚಾಟ್ಸ್ ಎಲ್ಲ ಇಟ್ಟಿದ್ರು, ಚಾಟ್ಸ್ ತಿಂದ್ಕೊಂಡು ಒಳಗಡೆ ಹೋಗೋಣ ಅಂತ ಮಸಾಲೆ ಪುರಿ ಎಲ್ಲ ತೊಗೋತಿದ್ದೀವಿ ಈಗ. ನಮ್ಮ ದೊಡ್ಡಪ್ಪ ನಾಗೇಶ ದೊಡ್ಡಪ್ಪ ಸಹ ಬಂದಿದ್ದಾರೆ ಇವತ್ತು ನಮ್ಮ ಜೊತೇಲಿ. ಮತ್ತು ಇವತ್ತು ನಮ್ಮಮ್ಮ ಬರಲಿಲ್ಲ, ಯಾಕಂದರೆ ನನ್ನ ತಂಗಿ ಮಗಗೆ ತುಂಬಾ ಹುಷಾರಿದ್ದಿಲ್ಲ. ಹಾಗಾಗಿ ನನ್ನ ತಂಗಿ ಬಂದಿದ್ದಾಳೆ, ನಮ್ಮಪ್ಪ ಬಂದಿದ್ದಾರೆ, ನಮ್ಮಮ್ಮ ಬರಲಿಲ್ಲ. ಹಾಗಾಗಿ ಇವರೆಲ್ಲರೂ ಕೇಳ್ತಿದ್ರು ಎಲ್ಲಿ ನಿಮ್ಮಮ್ಮ, ಎಲ್ಲಿ ನಿಮ್ಮಮ್ಮ ಅಂತ. ಇವರೆಲ್ಲ ನಮ್ಮ ತಂದೆ ಮನೆಯ ಬಳಗದವರು. ನೋಡ್ತಿರ್ಬೋದು ನೀವು, ಸ್ಟೇಜ್ ಮೇಲೆ ಗಂಡು ಹೆಣ್ಣು ಮಿಂಚ್ತಿದ್ದಾರೆ. ಸೋ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಆಗಿ ಕಾಣ್ತಿದ್ದಾರೆ ಇಬ್ಬರು ಕೂಡ. ನಮ್ಮಪ್ಪ ನಾ ಕ್ಯಾಪ್ಚರ್ ಮಾಡಿದೆ. ಮತ್ತು ಇಲ್ಲಿ ಈ ಕಡೆ ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ, ನಮ್ಮ ಅತ್ತೆ ಹಿಂದೆಗಡೆ, ನನ್ನ ತಂಗಿ ಮುಂದೆ ನಮ್ಮ ದೊಡ್ಡಮ್ಮ, ಲಾವಣ್ಯ ಎಲ್ಲರೂ ಸಹ ಇದ್ದಾರೆ, ನೋಡ್ತಿರ್ಬೋದು. ಮತ್ತು ನಿಹಾರಿಕಾ, ಕೀರ್ತನ, ಲೋಚನ್ ಮತ್ತು ಕನಿಷ್ಕಾಲೆ ಎಲ್ಲೋ ಹೊರಗಡೆ ಆಟ ಆಡ್ಕೊಂಡಿದ್ದಾರೆ. ಸೊ ಇವತ್ತು ನನ್ನ ತಂಗಿ ಬಂದಿದ್ದಾಳೆ ಅಪರೂಪಕ್ಕೆ ನನ್ನ ಜೊತೆಯಲ್ಲಿ. ಮಗು ಆದಾಗಿಂದ ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ನಾನು ಈ ರೀತಿ ಅವಳ ಜೊತೆ ಮದುವೆಗೆ ಬಂದಿರೋದು. ಗಂಡು ಹೆಣ್ಣಿಗೆ ವಿಶ್ ಮಾಡೋದಕ್ಕೆ ಸ್ಟೇಜ್ ಮೇಲೆ ಬಂದು ಹಾಗೆ ಫೋಟೋಶೂಟ್ ಮಾಡ್ಕೋತಿದ್ದೀವಿ. ಇಂದ ಇಲ್ಲಿ ಬಂದಿದ್ದ ಕೂಡಲೇ ಇಲ್ಲಿ ನಮ್ಮ ಭಾಗ್ಯ ಆಂಟಿ, ಜಯಪ್ರದಾ ಆಂಟಿ ನೋಡ್ಬೋದು. ಇವರಿಬ್ಬರು ನನ್ನ ಚಿಕ್ಕಮ್ಮಂದಿರು. ಮತ್ತು ನಮ್ಮತ್ತೆ ಸಹ ಕೂತ್ಕೊಂಡು ಮಾತಾಡ್ತಿದ್ರು. ಈ ಕಡೆ ಬಂದರೆ ನಮ್ಮ ಅಭಿ ಅಣ್ಣ, ಪ್ರವೀಣ್ ಅಣ್ಣ, ಚಿಟ್ಟಿ ಅಣ್ಣ, ಎಲ್ಲರೂ ಫ್ಯಾಮ್ಲೀಸ್ ಎಲ್ಲ ಕೂತ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ರು. ಮತ್ತು ನಮ್ಮ ವಸಂತ ಅತ್ತೆ ಕೂಡ ಇದ್ದಾರೆ, ನೋಡ್ತಿರ್ಬೋದು ನೀವಿಲ್ಲಿ. ಸೊ ನಾವೆಲ್ಲರೂ ನಮ್ಮ ಜೊತೆ, ನಮ್ಮ ದೊಡ್ಡಮ್ಮ, ನಮ್ಮ ವಸಂತ ಅತ್ತೆ, ನಮ್ಮ ದೊಡ್ಡಪ್ಪ ಎಲ್ಲರೂ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಫೋಟೋ ವಿಡಿಯೋ ಶೂಟ್ ಮಾಡಿಕೊಂಡೆ. ಈಗ ಎಲ್ಲರೂ ಸಹ ಊಟಕ್ಕೆ ಅಂತ ಹೇಳಿ ಊಟದ ಹಾಲ್ಗೆ ಬಂದಿದ್ದೀವಿ. ಸೊ ನಮ್ಮ ಸೌತ್ ಇಂಡಿಯನ್ ವೆಡ್ಡಿಂಗ್ಸಲ್ಲಿ ಊಟ ಅಂದರೆ ಏನು ಸುಮ್ಮನೆನಾ, ಎಷ್ಟು ವೆರೈಟೀಸ್ ಇದೆ ನೋಡ್ತಿರ್ಬೋದು ನೀವಿಲ್ಲಿ. ಒಬ್ಬಟ್ಟು, ಮಸಾಲೆ ದೋಸೆ, ಇಡ್ಲಿ ಮತ್ತು ರೈಸ್ ಐಟಮ್ಸ್, ಮತ್ತು ವೆರೈಟೀಸ್ ಆಫ್ ಪಲ್ಯ ಎಲ್ಲ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಹಾಗೆ ಬಂದ್ವಿ. ಈಗ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ಅವರ ದೊಡ್ಡಕ್ಕ ಸ್ವಪ್ನ ಅವರು, ಈ ಕಡೆ ಇರೋದು ಶಿಲ್ಪ. ಮತ್ತು ಗಂಡು ಹೆಣ್ಣು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯು ಬೋತ್ ಅಂತ ಹೇಳ್ತೀನಿ. ಹೀಗೆ ಖುಷಿಯಾಗಿರಿ ಜೀವನ ಪೂರ್ತಿ. ರೆಸಾರ್ಟ್ ಅಟ್ಮಾಸ್ಫಿಯರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ನೋಡ್ತಿರ್ಬೋದು ನೀವು ಸಹ. ಈ ಲೈಟ್ನಿಂಗ್ಸ್ ಜೊತೆಲಿ ಇನ್ನಷ್ಟು ಬ್ಯೂಟಿಫುಲ್ ಕಲರ್ಫುಲ್ಲಾಗಿ ಕಾಣ್ತಿದೆ. ಮಕ್ಕಳಿಗೆ ಇಲ್ಲಿ ನೋಡಿ ಇಷ್ಟ ಆಗಿ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಿದ್ರು. ಬಟ್ ನಾವು ಏನು ಬಟ್ಟೆ ಎಲ್ಲ ನಾಳೆಗೆ ರೆಡಿ ಆಗೋದಕ್ಕೆ ತೊಗೊಂಡು ಬಂದಿದ್ದಿಲ್ಲ. ಸೊ ನಮಗೆ ಗೊತ್ತಿದ್ದಿಲ್ಲ, ಇಲ್ಲಿ ನಮಗೆ ಅಂತಲೇ 2 ರೂಮ್ಸ್ ಕೂಡ ಇಟ್ಟಿದ್ರು. ಸೊ ನಮಗೆ ಗೊತ್ತಿದ್ದಿಲ್ವಲ್ಲ, ಹಾಗಾಗಿ ನಾವು ಹಾಗೆ ಬಂದಿದ್ವಿ.
ನಾಳೆ ಬೆಳಿಗ್ಗೆ ಹೇಗಿದ್ರು ಬರ್ತೀವಲ್ಲ, ಬನ್ನಿ ಬೇಗ ಹೊರಟು ಬರೋಣ ನಾಳೆಗೆ ಅಂತ ಹೇಳಿ ಮಕ್ಕಳನ್ನ ಹೇಗೋ ಕನ್ವಿನ್ಸ್ ಮಾಡಿ ಈಗ ಹೋಗ್ತಿದ್ದೀವಿ ನಾವು. ಇದು ಮುಹೂರ್ತದ ದಿನ ಬೆಳಿಗ್ಗೆ ರೆಡಿಯಾಗಿ ಅಮ್ಮ ಮನೆಯಿಂದ ಹೊರಡ್ತಿದ್ದೀವಿ ಈಗ ಎಲ್ಲರೂ. ಮತ್ತು ಹೋಗಿ ಕೂಡಲೇ ನೋಡ್ತಿರ್ಬೋದು ಇಲ್ಲಿ ನಮ್ಮ ದೊಡ್ಡಪ್ಪ, ಸೀನಾ ದೊಡ್ಡಪ್ಪ, ಶಿಲ್ಪ ಅವ್ರ ಅಕ್ಕ ಅವ್ರ ಭಾವ ಎಲ್ಲರೂ ಸಹ ಇದ್ದಾರೆ. ಎಲ್ಲರೂ ಗಂಡಿಗೆ ಬಾಸಿಂಗ ಕಟ್ತಿದ್ದಾರೆ. ಅಷ್ಟರಲ್ಲಿ ನಾವು ಅರ್ಲಿ ಮಾರ್ನಿಂಗ್ ಮನೆ ಬಿಟ್ಟಿರೋದ್ರಿಂದ ಟಿಫಿನ್ ಮನೇಲೇ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲೇ ಬಂದು ಮಾಡೋಣ ಅಂತ ಈಗ ಬಂದು ಟಿಫಿನ್ ಮಾಡ್ಕೋತಿದ್ದೀವಿ. ನನ್ನ ಮಗಳು ಎಷ್ಟು ಬೇಗ ಬೆಳೆದ್ಬಿಟ್ಟಿದ್ದಾಳೆ. ಮೊನ್ನೆ ಅಷ್ಟೇ ಮೌನಿಕಾ ಫಂಕ್ಷನಲ್ಲಿ ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದು ಆಲ್ರೆಡಿ ಟೈಟ್ ಆಗಿಬಿಟ್ಟಿದೆ, ಮತ್ತು ಅಷ್ಟು ಜಲ್ದಿ ಉದ್ದ ಸಹ ಆಗಿಬಿಟ್ಟಿದ್ದಾಳೆ. ಈಗ ಒಳಗಡೆ ನೋಡ್ತಿದ್ದಾರಲ್ಲ, ಹುಡುಗ ಹುಡುಗಿಗೆ ಮದುವೆ ಶಾಸ್ತ್ರ ಶುರು ಮಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಮದುವೆಲ್ಲ ತುಂಬಾ ಚೆನ್ನಾಗಿ ನಡೀತು. ಈಗ ಹೊರಗೆ ಬಂದ್ವಿ, ಹಾಗೆ ಅಲ್ಲಿ 360 ಡಿಗ್ರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದು. ಸೊ ಹಾಗಾಗಿ ಬನ್ನಿ. ಕನಿಷ್ಕ್ ಅಂತೂ ನಮ್ಮ ಬುಜ್ಜಿನ ಎಲ್ಲೂ ಬಿಡೋದಿಲ್ಲ, ಅವಳು ಇರಲೇಬೇಕು ಅವ್ನಿಗೆ ಎಲ್ಲಿ ಬಂದ್ರೂ. ಸೊ ಈಗ ನೋಡ್ತಿದ್ದೀರಲ್ಲ, ಹಾಗೆ ಇವ್ರು 3 ಜನನೂ ನಡ್ಕೊಂಡು ಬನ್ನಿ ಅಂತ ಹೇಳಿ ಅವ್ರು 3 ಜನನೂ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಮುದ್ದಾಗಿತ್ತು ಅವ್ರು 3 ಜನ ನಡ್ಕೊಂಡು ಬರೋದು ನೋಡೋದಕ್ಕೆ. ನೆನ್ನೆ ನೈಟ್ ಬಾಬಾ ಹತ್ರ ಫೋಟೋಶೂಟ್ ಆಗಲಿ ವಿಡಿಯೋ ಶೂಟ್ ಆಗಲಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈಗ ಮಾಡ್ತಿದ್ದೀನಿ. ಅಲ್ಲಿಂದ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಟಾಟಾಯ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ನೋಡಿಕೊಂಡು ಕೂತಿದ್ರು ಮಕ್ಕಳು, ಆಗ ಕ್ಯಾಪ್ಚರ್ ಮಾಡಿದ್ದು. ಇಲ್ಲಿ ರೂಮ್ಸ್ ಜೊತೆಯಲ್ಲಿ ದೊಡ್ಡದು ಹಾಲ್ ಇದೆ, ಕಿಚನ್ ಇದೆ, ಎಲ್ಲನೂ ಇದೆ. ಇಲ್ಲಿ ಮನೆ ಥರನೇ ಅನಿಸ್ತಿತ್ತು. ಇಲ್ಲಿ ರೆಸ್ಟ್ ಮಾಡ್ತಿದ್ಲು ನನ್ನ ಮಗಳು, ಆಗ ಕ್ಯಾಪ್ಚರ್ ಮಾಡಿದ್ದು. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ವಿದ್ಯಾ, ಪದ್ಮ ಎಲ್ಲರೂ ಸಹ ಬಂದಿದ್ದಾರೆ. ಈಗ ಸ್ಟೇಜ್ ಮೇಲೆ ಹೋಗ್ತಿದ್ದೀವಿ. ಗಂಡು ಹೆಣ್ಣಿಗೆ ಮುಹೂರ್ತಕ್ಕೆ ಹಾಲು ಅಕ್ಷತೆ ಹಾಕಿ ಅವ್ರಿಗೆ ವಿಶ್ ಮಾಡಿ ಬರೋದಕ್ಕೆ ಹೋಗ್ತಿದ್ದೀವಿ ಎಲ್ಲರೂ ಸಹ ಈಗ. ಆಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಇವತ್ತು ನನ್ನ ತಂಗಿ ಪದ್ಮ ಕೂಡ ಸ್ಯಾರಿನಲ್ಲಿ ಕ್ಯೂಟಾಗಿ ಕಾಣ್ತಿದ್ದಾಳೆ, ನೋಡ್ತಿರ್ಬೋದು. ಹೀಗೆ ನಿಹಾರಿಕಾ ಕೀರ್ತನನು ಕ್ಯಾಪ್ಚರ್ ಮಾಡಿದೆ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ. ನಮ್ಮ ಅಪ್ಪ ಕೂಡ ಇದ್ದಾರೆ ಇವತ್ತು, ಇವರು ನಮ್ಮ ಚಿಕ್ಕಪ್ಪ. ಚೆನ್ನಾಗಿದೆ ಲಾನ್ ಅಲ್ಲ, ಅದು ಸೋ ನೈಸ್, ಕೂಲಾಗಿದೆ.
ಒಳಗಡೆ ಸ್ವಲ್ಪ ಸಿಲ್ಕ್ ಸ್ಯಾರಿ ಉಟ್ಟಿರೋದ್ರಿಂದ ಶೆಕೆ ಅನಿಸ್ತಿತ್ತು. ಸೊ ಇಲ್ಲಿ ಬಂದೆ ತುಂಬಾ ಕೂಲ್ ಆಗಿದೆ ಅಟ್ಮಾಸ್ಫಿಯರ್. ಮಕ್ಕಳು ಸಹ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಇವರೆಲ್ಲ ಊಟ ಮಾಡ್ತಿದ್ರು, ಆಗ ಕ್ಯಾಪ್ಚರ್ ಮಾಡಿದ್ದು. ನಾನು ಬೆಳಗ್ಗೆ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿದೆ ಅಲ್ಲ, ಸೊ ಹಾಗಾಗಿ ಇಷ್ಟು ಬೇಗ ಊಟ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಸೊ ಇವರೆಲ್ಲ ಮಾಡ್ತಿದ್ರಲ್ಲ, ಆಗ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ಗೀತಾ ಆಂಟಿ, ಸರೋಜಾ ಆಂಟಿ ಮತ್ತು ಎಲ್ಲರೂ ಸಹ ಕೂತಿದ್ರು. ಈ ಕಡೆ ಗಂಡು ಹೆಣ್ಣಿಗೆ ಸಪ್ತಪದಿ ಎಲ್ಲ ತುಳಸಿ ಶಾಸ್ತ್ರ ಮಾಡ್ತಿದ್ದಾರೆ, ನೋಡ್ತಿರ್ಬೋದು ನೀವು ಸಹ. ಇಲ್ಲಿ ನಮ್ಮ ಮೂರ್ತಿ ಮಾಮ, ಅವರ ವೈಫ್ ಮಂಜುಳಾ ಆಂಟಿ ಮತ್ತು ಅವ್ರ ತಮ್ಮ ಎಲ್ಲರೂ ಬಂದಿದ್ದರು. ಹಾಗಾಗಿ ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಎಲ್ಲ ಮಾತಾಡಿಸ್ತಾ ಕೂತಿದ್ವಿ. ಹಾಗೆ ನಾನು ವಿದ್ಯಾ ಹೊರಗಡೆ ಇಲ್ಲಿ ಲಾನ್ ಹತ್ರ ಮತ್ತೆ ಬಂದ್ವಿ. ಫೋಟೋಶೂಟ್, ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿಂದ ವಾಪಸ್ ಬಂದ್ವಿ. ಗಂಡು ಹೆಣ್ಣಿಗೆ ಎಲ್ಲ ಏನೇನು ಕೊನೆಯಲ್ಲಿ ಶಾಸ್ತ್ರ ಮಾಡಬೇಕು ಎಲ್ಲನೂ ಮಾಡ್ತಿದ್ರು. ಈಗ ಅದಕ್ಕೆ ನಾದ್ನೀರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಕೂತಿದ್ದಾರೆ, ಎಷ್ಟು ಅನ್ಯೋನ್ಯವಾಗಿರ್ತಾರೆ. ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ. ಇವ್ರ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರಲಿ. ಇಲ್ಲಿ ನೋಡಿ, ಇಲ್ಲಿ ಬಾಯ್ ಮಾಡು, ಬಾಯ್ 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 ಮಾಡು, ಬಾಯ್ ಮಾಡು, ಬಾಯ್ ಬಾಯ್. ಇನ್ನು ಮದುವೆ ಶಾಸ್ತ್ರ ಎಲ್ಲ ಮುಗೀತಾ ಬಂತು. ಇನ್ನೇನು ಹೆಣ್ಣ ಕಳಿಸ್ಕೊಡೋ ಸಮಯ. ಅದಕ್ಕೂ ಮುಂಚೆ ಇನ್ನು ಅತ್ತೆ ಮನೆ ಶಾಸ್ತ್ರ ಅದೆಲ್ಲ ಇದೆ. ಈಗ ಗಂಡು ಹೆಣ್ಣು ಊಟ ಎಲ್ಲ ಮುಗ್ದಿದ ನಂತರ ಆ ಶಾಸ್ತ್ರನೂ ಮಾಡಿ ನಂತರ ಕಳಿಸ್ಕೊಡೋದಾಗಿರುತ್ತೆ. ಸೊ ಈಗ ಊಟ ಮಾಡೋದಕ್ಕೆ ಹೋಗ್ತಿದ್ದೀವಿ. ಹೋಗುವಾಗ ನನ್ನ ತಂಗಿ ಲಾವಣ್ಯ ಮತ್ತು ಕಾವ್ಯ ಇಬ್ಬರು ಸಿಕ್ಕಿದ್ರು, ಆಗ ಕ್ಯಾಪ್ಚರ್ ಮಾಡಿದ್ದು. ಇವಳ ಹೇರ್ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯಿತು. ಊಟಕ್ಕೆ ಬಂದ್ವಿ. ನನ್ನ ಫೇವ್ರೇಟ್ ಕಾಶಿ ಹಲ್ವಾ ಮಾಡಿಸಿದ್ರು, ನನಗೆ ತುಂಬಾ ಇಷ್ಟ ಕಾಶಿ ಹಲ್ವಾ ಅಂದರೆ. ಮತ್ತು ಚಿರೋಟಿ ಸಹ ಮಾಡಿಸಿದ್ರು. ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೋಗೋದು ಸಹ ಕೂತ್ಕೊಂಡು ಊಟ ಮಾಡ್ತಿದ್ರು. ತಿನ್ಸಿ ತಿನ್ಸಿ ಫುಲ್ ಅಂತ ತಿನ್ಸ್ಪಲ್ಲು. ಮದುವೆ ಮುಗೀತಾ ಬಂತು. ಎಲ್ಲರೂ ಸಹ ಇಲ್ಲಿ ಲಾನ್ ಮೇಲೆ ರೆಸ್ಟ್ ಮಾಡ್ತಾ ಕೂತಿದ್ರು, ನೋಡ್ತಿರ್ಬೋದು ನೀವಿಲ್ಲಿ. ಹಾಗೆ ಈ ಕಡೆ ಬಂದರೆ ನಾನು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಲ್ಲ ಆಟ ಆಡ್ತಾ ಇದ್ರು. ಅಮ್ಮ ರೇಷ್ಮೆ ಸೀರೆ ತಾಯಿ, ಏ ಖಾನಿ ಬಾ. ನಮ್ಮ ಅಕ್ಕಗೆ ಇದೇನು ಹಣ್ಣೆ ಇದು ಅವಳ ಫೇವ್ರೆಟ್ ಹಣ್ಣು ಅಂತದ್ದು. ತೋರಿಸ್ತೀನಿ ನೋಡಿ, ಎಗ್ರಿ ಕೋತಿ ಥರ. ಇದನ್ನ ನಮ್ಮ ಅಕ್ಕಗೆ, ನಮ್ಮ ಪ್ರೀತಿಯ ಅಕ್ಕಗೆ ಕಿತ್ಕೊಡ್ತೀನಿ, ನೋಡ್ತೀರಾ? ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಅಕ್ಕ ಕಿತ್ಕೊಡ್ತೀನಿ. ಥ್ಯಾಂಕ್ ಯು. ವಾಟರ್ ಆ್ಯಪಲ್ ಅಂತ ಇದು ನಮ್ಮ ಅಕ್ಕ ಹೇಳಿದ್ದು. ಸೊ ಕನ್ನಡದಲ್ಲಿ ಏನಕ್ಕ ಹೇಳ್ತಾರೆ? ನೀರಾಪಲ್. ನೀರ ಹೇಗೆ ನೋಡ್ತಾ ಇದೆ. ಕಡೆ ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಅವ್ರು ಬರೋ ಹೊತ್ತಿಗೆ ಅಲ್ಲಿ ಅತ್ತೆ ಮನೆ ಹೊಸಿಗೆ ಕೂಡ ಮುಗ್ದೋಗಿದೆ. ಈಗ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಇದಿಷ್ಟೇ ಆಗಿತ್ತು ಮದುವೆಯ ಸಂಭ್ರಮ. ನನ್ನ ಕಸಿನ್ ತೇಜಸ್ವಿನಿ ಮತ್ತು ಲೋಕೇಶ್ ಮದುವೆಯ ಕ್ಲಿಪ್ಪಿಂಗ್ಸ್. ಇಲ್ಲಿಂದ ಮನೆಗೆ ಹೊರಟಿ ಬಂದಿದ್ದ ಕೂಡಲೇ ನಾವು ಮಾಡಿದ ಮೊದಲನೇ ಕೆಲಸ ಏನಂದರೆ ವೋಟ್ ಮಾಡೋದಕ್ಕೆ ಬಂದಿದ್ವಿ. ಅವತ್ತು ಎಲೆಕ್ಷನ್ಸ್ ನಡೀತಿತ್ತು. ವೋಟಿಂಗ್ ಇಸ್ ಆರ್ ರೈಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ನಮ್ಮೆಲ್ಲರ ಒಂದು ನಾಳೆಯ ದಿನಗಳಿಗೆ ಇವತ್ತಿನ ದಿನ ನಾವು ಒಳ್ಳೆಯ ಲೀಡರ್ನ ಆಯ್ಕೆ ಮಾಡಬೇಕಾಗುತ್ತೆ. ಇವರಿಬ್ಬರು ಸೀನಿಯರ್ ಸಿಟಿಸನ್ಸ್, ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ. ನೋಡಿ ಅವರು ವೋಟ್ ಮಾಡಿ ಈಗಷ್ಟೇ ಬಂದಿದ್ದಾರೆ. ಇಲ್ಲಿ ಪುಟಾಣಿ ಮಗುನ ಸಹ ಕರ್ಕೊಂಡೋಗಿ ವೋಟ್ ಮಾಡ್ತಿದ್ದಾರೆ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಾನು ಈ ವ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು. ಬಾಯ್.